ನಾನು ನಿಮಗೆ ಇವತ್ತು ತೋರಿಸ್ತಿರೋದು ಬೇಸಿಕ್ ಬಿಗಿನರ್ ಲೆವೆಲ್ ಮೇಕಪ್ ಆಗಿದ್ರೂ ನಿಮ್ಮ ಸ್ಕಿನ್ನನ್ನು ತುಂಬ ಬೆಟರಾಗಿ ಬ್ಯೂಟಿಫುಲ್ಲಾಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಸೊ ಆ ಥರ ಒಂದು ಮೇಕಪ್ ಇದು. ನಾನು ನನ್ನ ಫ್ರೆಂಡ್ ಮೇಲೆ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ಒಂದು ಬೇಸಿಕ್ ಸಿಂಪಲ್ ಮೇಕಪ್ ಹೇಗೆ ಮಾಡಿದೆ ನೋಡ್ಕೊಂಡು ಬರೋಣ. ಆಲ್ರೆಡಿ ಫೇಸ್ನ ಮಾಯ್ಶ್ಚರೈಸ್ ಮಾಡಿದ್ದೀನಿ ಆ್ಯಂಡ್ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಹಾಗೂ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ, ಪೋರ್ಸ್ ರಫ್ ಟೆಕ್ಸ್ಚರ್ ಏನಾದರೂ ಇದ್ದರೆ ಅದನ್ನೆಲ್ಲ ಸ್ಮೂತ್ ಮಾಡೋದಕ್ಕೆ ಪ್ರೈಮರ್ ಯೂಸ್ ಮಾಡಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಪ್ರಾಶ್ನ ಸೇ ನೋ ಪೋರ್ ಪ್ರೈಮರ್ ಆ್ಯಂಡ್ ನಾನು ಯೂಸ್ ಮಾಡ್ತಿರುವಂಥ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಪ್ಲೀಸ್ ದಯವಿಟ್ಟು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಮೇಕಪ್ ಮಾಡೋದು ಇದ್ದೇ ಇರುತ್ತೆ, ಬಟ್ ಮೇಕಪ್ಗಿನ ಮೊದಲು ಈ ಒಂದು ಮಾಯ್ಶ್ಚರೈಸರ್ ಪ್ರೈಮರ್ ಇದೆಲ್ಲ ನಾವು ಅಪ್ಲೈ ಮಾಡೋದೇನಿದೆ, ದಿಸ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ನ ನ್ಯೂಟ್ರಲೈಸ್ ಮಾಡಿ ಆಮೇಲೆ ಕನ್ಸೀಲರ್ ಅಪ್ಲೈ ಮಾಡಿದ್ರೆ ನಿಮ್ಮ ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಇನ್ನೂ ಬೆಟರ್ ಆಗಿ ಕನ್ಸೀಲ್ ಆಗುತ್ತೆ. ಸೊ ಅದಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಪ್ಯಾಕ್ನ ಟೇಕ್ ಕವರ್ ಆರೆಂಜ್ ಕರೆಕ್ಟರ್ ಇನ್ ದ ಶೇಡ್ ಪಂಪ್ಕಿನ್. ಬೈ ದ ವೇ ಈ ಪ್ರಾಡಕ್ಟ್ ಬಂದು ಔಟ್ ಆಫ್ ಸ್ಟಾಕ್ ಇದೆ, ಬಟ್ ಸಿಮಿಲರ್ ಪ್ರಾಡಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಒಂದು ಚೂರು ಹಾಕಬೇಕಾಗತ್ತೆ. ನಿಮಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಆರೆಂಜ್ ಕರೆಕ್ಟರ್ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಬಟ್ ಇವ್ರಿಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲ, ಕಡಿಮೆ ಇದೆ, ಒಂಚೂರು ಮೀಡಿಯಮ್ ಆಗಿದೆ. ಸೊ ಅದಕ್ಕೆ ಲಿಟಲ್ ಬಿಟ್ ಆಫ್ ಆರೆಂಜ್ ಕರೆಕ್ಟರ್ ಹಾಕಿ ಕೈಯಿಂದಾನೆ ಇದನ್ನು ಬ್ಲೆಂಡ್ ಮಾಡಬೇಕು. ಆ್ಯಂಡ್ ಇದರ ನಂತರ ನೀವು ಕನ್ಸೀಲರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೂ ಫೇಸ್ಡ್ ಬಾರ್ನ್ ದಿಸ್ ವೇ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಇದರ ಶೇಡ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಶೇಡ್ ನೇಮ್ ಎಲ್ಲ. ಸೊ ಅಗೇನ್ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಇದೆ, ಅಲ್ಲಿ ನೀವು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್ನೇ ಯೂಸ್ ಮಾಡ್ಬೋದು. ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಕಡಿಮೆ ಇದ್ದರೆ ಯು ಕ್ಯಾನ್ ಈವನ್ ಸ್ಕಿಪ್ ಆರೆಂಜ್ ಕರೆಕ್ಟರ್ ಹಾಕಿದ್ರೆ ಇನ್ನೂ ಬೆಟರಾಗಿ ನ್ಯಾಚುರಲ್ ಆಗಿ ಕನ್ಸೀಲ್ ಆಗಿರೋ ಥರ ಕಾಣುತ್ತೆ. ನಾನಿಲ್ಲಿ ಪ್ಯಾಕ್ನ ಕನ್ಸೀಲರ್ ಬ್ರಷ್ನ ತೊಗೊಂಡು ಕನ್ಸೀಲರ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ಸ್ಕಿನ್ ಟೋನ್ನವರೇ ಇರೋದ್ರಿಂದ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ನನ್ನ ಶೇಡ್ ಅವ್ರಿಗೆ ಮ್ಯಾಚ್ ಆಗುತ್ತೆ. ಅದು ಲಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಅಡ್ವಾಂಟೇಜ್ ಆಲ್ಸೋ. ಆ್ಯಂಡ್ ಈಗ ಫೌಂಡೇಶನ್ಗೆ ನಾನು ಲಾರಿಯಲ್ನ ಸಿರಮ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು. ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಅಲ್ದಿರೋರು ನೀವು ಇದನ್ನು ಟ್ರೈ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಇಟ್ ಇಸ್ ಸೋ ಲೈಟ್ ಆ್ಯಂಡ್ ಬ್ಯೂಟಿಫುಲಿ ಸಿಟ್ಸ್ ಆನ್ ಯೋರ್ ಸ್ಕಿನ್. ನೀವು ನೋಡ್ತಿದ್ದೀರ ಅಲ್ವಾ, ಏನೂ ಹಚ್ಚಿದಂಗೆ ನಿಮಗೆ ಕಾಣೋದಿಲ್ಲ, ಫೀಲ್ ಆಗೋದಿಲ್ಲ, ಬಟ್ ನಿಮ್ಮ ಸ್ಕಿನ್ನನ್ನು ತುಂಬ ಬ್ಯೂಟಿಫುಲ್ಲಾಗಿ ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಮಾಡುತ್ತೆ. ಆ್ಯಂಡ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಆನ್ ಯೋರ್ ಸ್ಕಿನ್, ಅದಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಇದನ್ನು ನಾವು ಇವಾಗ ಸೆಟ್ ಮಾಡಬೇಕು. ಈಗ ನೋಡಿ, ಕನ್ಸೀಲರ್, ಫೌಂಡೇಶನ್ ಇದೆಲ್ಲ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಒಂದು ಲೂಸ್ ಪೌಡರ್ನ ತೊಗೊಂಡು ಸೆಟ್ ಮಾಡಿ. ನಾನಿಲ್ಲಿ ಹುಡಾ ಬ್ಯೂಟಿಯ ಲೂಸ್ ಪೌಡರ್ ಬನಾನಾ ಅನ್ನುವಂಥ ಶೇಡಲ್ಲಿ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಈಗ ನಾನು ಮೇಕಪ್ ಸೆಟ್ಟಿಂಗ್ ಫಿಕ್ಸರಿಂದ ನಾನು ನೀಟಾಗಿ ಬೇಸ್ ಮೇಕಪ್ನ ಸೆಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಸರಿ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೀನಿ, ಅದು ಯಾವಾಗಂತ ನೀವು ನೋಡ್ತೀರಾ. ಈಗ ಐಬ್ರೋಸ್ನ ಫಿಲ್ ಮಾಡಿ ಶೇಪ್ ಕೊಡಿ. ಇದಕ್ಕೆ ನಾನು ಸ್ವಿಸ್ ಬ್ಯೂಟಿಯ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಇದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಈಗ ಐ ಮೇಕಪ್ಗೆ ವೆರಿ 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 ಬೇಸಿಕ್ ಐ ಮೇಕಪ್, ಬಟ್ ವೆರಿ ಬ್ಯೂಟಿಫುಲ್ ಐ ಮೇಕಪ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ಈ ಒಂದು ಐ ಮೇಕಪ್ ಮಾಡ್ತೀನಿ. ನನ್ನ ವೀಡಿಯೋಸಲ್ಲಿ ನೀವು ತುಂಬ ಸರಿ ನೋಡಿರ್ತೀರ ಈ ಒಂದು ಐ ಮೇಕಪ್. ಏನಿಲ್ಲ, ನಿಮ್ಮ ಸಾರಿ ಅಥವಾ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಒಂದು ವಾರ್ಮ್ ಶೇಡ್ನ ತೊಗೊಳ್ಳಿ. ನಾನು ಲೈಟ್ ಪಿಂಕ್ ಶೇಡ್ನ ತೊಗೊಂಡಿದ್ದೀನಿ. ಲೈಟ್ ಶೇಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಐಲಿಡ್ ಮೇಲೆ ಹಾಕಿ ಈ ಥರ ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಬ್ಲೆಂಡ್ ಮಾಡಿ ಪ್ಯಾಕ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಈಗ ಆ ಯೂಸ್ ಮಾಡಿದಂಥ ಶೇಡ್ಗಿನ್ನೂ ಇನ್ನೊಂದೆರಡು ಶೇಡ್ ಡಾರ್ಕ್ ಶೇಡ್ನ ತೊಗೊಂಡು ಔಟರ್ ಕಾರ್ನರಲ್ಲಿ ನೋಡಿ ಈ ರೀತಿ ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡಿ. ಸ್ಮೂತಾಗಿ ಕಾಣಿಸ್ಬೇಕು, ಆಗ ನಿಮ್ಮ ಮೇಕಪ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಈಗ ನೋಡಿ ಈ ಥರ ಕಾಣಿಸ್ತಿದೆ. ಐ ಮೇಕಪ್ ಪ್ಯಾಲೆಟಲ್ಲಿರುವಂಥ ಯಾವುದೇ ಒಂದು ಶಿಮರ್ ಶೇಡ್ನ ತೊಗೊಂಡು ಸೆಂಟರಲ್ಲಿ ಹಾಗೆ ನಿಮ್ಮ ಫಿಂಗರ್ಸ್ನ ಸಹಾಯದಿಂದ ತೊಗೊಂಡು ಇದನ್ನು ಹಾಕಿ ಜಸ್ಟ್ ಸ್ಮೂತಾಗಿ ಬ್ಲೆಂಡ್ ಮಾಡಿಬಿಡಿ, ಓನ್ಲಿ ಆನ್ ದ ಸೆಂಟರ್. ಕಾಜಲ್ ಪೆನ್ಸಿಲ್ನ ತೊಗೊಳ್ಳಿ, ವೆರಿ ಕ್ಲೋಸ್ ಟು ಯುವರ್ ಲ್ಯಾಶ್ ಲೈನ್. ಪರ್ಫೆಕ್ಟಾಗಿ ನೀವು ಲೈನರ್ ಹಾಕಬೇಕಂತ ಏನಿಲ್ಲ, ರಫಾಗಿ ಹಾಕಿ ಅದನ್ನು ಕೂಡ ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನಿಂದ ಬ್ಲೆಂಡ್ ಮಾಡಿಬಿಡಿ. ದೇರ್ ಯು ಗೋ, ಯು ಗೆಟ್ ಅ ಮೋಸ್ಟ್ ಸ್ಟನ್ನಿಂಗ್ ಸ್ಮಚ್ಡ್ ಕೋಲ್ ಲೈನರ್ ಲುಕ್. ಈ ಒಂದು ಐ ಮೇಕಪ್ ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ವರ್ಸಟೈಲ್. ಎಲ್ಲ ಔಟ್ಫಿಟ್ಗೂ ಎಲ್ಲ ಒಕೇಶನ್ಗೂ ತುಂಬ ಪ್ರಿಟಿಯಾಗಿ ಕಾಣುತ್ತೆ. ಆ್ಯಂಡ್ ವೆನ್ ಯು ಗಿವ್ ಅ ಗುಡ್ ಕೋಟ್ ಆಫ್ ಮಸ್ಕಾರಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಈ ಒಂದು ಐ ಮೇಕಪ್.
ಸೊ ಟ್ರೈ ಮಾಡಿ ನೋಡಿ. ಬಿಗಿನರ್ ಆಗಿದ್ದರೆ ಇದು ಒಂದು ಸೂಪರ್ ಈಸಿ ಐ ಮೇಕಪ್, ಬಟ್ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಾನಿಲ್ಲಿ ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಈಗ ಏನಾದರೂ ಕ್ರೀಸ್ ಆಗಿದ್ದರೆ ಆ ಕ್ರೀಸ್ನ ಒಂದು ಬ್ರಷ್ ಅಥವಾ ಕಾಟನ್ ಬಡ್ಡಿಂದ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಸರಿ ಲೂಸ್ ಪೌಡರಿಂದ ಸೆಟ್ ಮಾಡಿ, ಆಗ ಮತ್ತೆ ಕ್ರೀಸ್ ಆಗೋದಿಲ್ಲ. ಈಗ ನೆಕ್ಸ್ಟ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಕಲಬಾರ್ ಚೀಕ್ ಇಲ್ಯೂಷನ್ ಬ್ಲಷ್ ಇದು ಇನ್ ದ ಶೇಡ್ ಸ್ವೀಟ್ ಸ್ಕಾರ್ಲೆಟ್. ತುಂಬ ಪ್ರಿಟ್ಟಿಯಾದಂಥ ಬ್ಲಷ್ ಇದು ಆ್ಯಂಡ್ ಹೈಲಿ ಪಿಗ್ಮೆಂಟೆಡ್. ಒಂದು ಚೂರು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾನು ಒಂದು ಶಿಮ್ಮರ್ ಶೇಡ್ ಏನು ಯೂಸ್ ಮಾಡಿದೆ ನೋಡಿ, ಸೆಂಟರ್ ಆಫ್ ಐಲಿಡ್, ಅದನ್ನು ನಾನು ಐಬ್ರೋ ಬೋನ್ ಹಾಗೂ ಕಣ್ಣಿನ ಇನ್ನರ್ ಕಾರ್ನರ್ ಮತ್ತು ನಾನು ಅದನ್ನೇ ಹೈಲೈಟರ್ ಆಗಿ ಯೂಸ್ ಮಾಡ್ತಿದ್ದೀನಿ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ. ಲಿಪ್ಸ್ಟಿಕ್ಗೆ ಲವ್ ಅರ್ತ್ನ ಒಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಲಿಕ್ವಿಡ್ ಮೂಸ್ ಲಿಪ್ಸ್ಟಿಕ್ ಇನ್ ಶೇಡ್ ಐರಿಷ್ ಕಾಫಿ ಅಂತ. ವೆರಿ ವೆರಿ ಬ್ಯೂಟಿಫುಲ್ ಶೇಡ್ ಆ್ಯಂಡ್ ತುಂಬ ಹೊತ್ತು ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಇದ್ದ ಹಾಗೆ ಇರುತ್ತೆ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಪ್ರಿಟಿ ಪಿಗ್ಮೆಂಟೆಡ್ ಶೇಡ್. ಆ್ಯಂಡ್ ಇವಾಗ ನೋಡಿ ಫುಲ್ ಫೇಸ್ ಮೇಕಪ್ ಆಗಿದೆ. ಇನ್ನೊಂದು ಸರಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ. ದಿಸ್ ಡಬಲ್ ಸೆಟ್ಸ್ ಯೋರ್ ಮೇಕಪ್, ಮೇಕಿಂಗ್ ಶ್ಯೂರ್ ಇಟ್ ಲಾಸ್ಟ್ ರಿಯಲಿ ಲಾಂಗರ್. ಆ್ಯಂಡ್ ಈಗ ನಾನು ಹೇರ್ ಸ್ಟೈಲ್ ಜಾಸ್ತಿ ಏನು ಮಾಡ್ತಿಲ್ಲ, ಬಿಕಾಸ್ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡೋಣ ಅಂತಲೇ ಫುಲ್ ಹೇರ್ನ ತೆಗೆದುಬಿಟ್ಟು ನಾನು ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೆ. ಸೊ ಈ ಥರ ಒಂದು ಮೇಕಪ್ ನೀವು ನನ್ನ ಚಾನಲಲ್ಲಿ ತುಂಬ ನೋಡಿರ್ತೀರ. ಸಿಂಪಲ್ ಮೇಕಪ್ಪೇ ನಾನು ಇಷ್ಟಪಡೋದು. ನೀವು ನೋಡಿದ ಹಾಗೆ ನಾನು ಯಾವುದೇ ಒಂದು ಹೆವಿ ಫೌಂಡೇಶನ್, ಹೆವಿ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ. ಇಟ್ಸ್ ಆಲ್ ಬೇಸಿಕ್, ಬಟ್ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ನೋಡಿ. ಸೊ ಈ ಮೇಕಪ್ ಇಷ್ಟ ಆಗಿದ್ದರೆ ಏನೇನು ಯೂಸ್ ಮಾಡಿದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸನ್ನ ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.